ಮೈಸೂರು ಅರಮನೆ ಆಡಳಿತದಲ್ಲಿ ಕಾನೂನು ಉಲ್ಲಂಘನೆ. 12 ವರ್ಷಗಳಿಂದ ಒಂದೇ ಹುದ್ದೆಯಲ್ಲಿ ಮುಂದುವರಿದ ಅಧಿಕಾರಿ. ಎರಡು 2014ರಿಂದಲೂ ಸತತವಾಗಿ ಉಪನಿರ್ದೇಶಕ ಹುದ್ದೆಯಲ್ಲಿರುವ ಟಿ.ಎಸ್. ಸುಬ್ರಹ್ಮಣ್ಯ. ಟ್ರಾನ್ಸ್ಫರ್ ಕಾಯ್ದೆಯ ಉಲ್ಲಂಘನೆ ಹಾಗೂ ಒಂದೇ ಹುದ್ದೆಯಲ್ಲಿ ಮುಂದುವರಿದಿರುವ ಅಧಿಕಾರಿ. ಸರ್ಕಾರದ ಅನುದಾನ ದುರುಪಯೋಗ ಸಾಧ್ಯತೆ. ಕನ್ನಡ ಟುಡೇ ನ್ಯೂಸ್ಗೆ ಸ್ವಾಗತ. ರಾಜ್ಯದ ಪ್ರಮುಖ ಪ್ರವಾಸಿ ತಾಣವಾದ ಮೈಸೂರು ಅರಮನೆ ಆಡಳಿತದಲ್ಲಿ ಉಪನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಟಿ.ಎಸ್. ಸುಬ್ರಹ್ಮಣ್ಯ ಅವರು 2014ರಿಂದಲೂ ಅದೇ ಹುದ್ದೆಯಲ್ಲಿ ಮುಂದುವರೆದಿರುವುದು ಈಗ ಭಾರೀ ಚರ್ಚೆಗೆ ಕಾರಣವಾಗಿದೆ. ಸಾಮಾನ್ಯವಾಗಿ ಸರ್ಕಾರಿ ಅಧಿಕಾರಿಗಳಿಗೆ ವರ್ಗಾವಣೆ ನಿಯಮಗಳು ಅನ್ವಯ ಆಗುತ್ತೆ. ಆದರೆ ಇಲ್ಲಿ 12 ವರ್ಷಗಳಿಗೂ ಹೆಚ್ಚು ಕಾಲ ಒಂದೇ ಸ್ಥಾನದಲ್ಲಿ ಮುಂದುವರಿದಿರುವುದು ಆಡಳಿತ ಮೇಲೆಯೇ ಪ್ರಶ್ನೆ ಮೂಡಿಸಿದಂತಾಗಿದೆ. ಇನ್ನು ಕೆಲ ಆರೋಪಗಳ ಪ್ರಕಾರ ಅರಮನೆಯ ಮಂಡಳಿಯ ಕಾರ್ಯಗಳಲ್ಲಿ ಬೇರೆ ಬೇರೆ ತಂಡಗಳಿಗೆ ಅವಕಾಶ ಮಾಡಿಕೊಡದೆ ಕೇವಲ ಒಂದೇ ತಂಡಕ್ಕೆ ಕಾರ್ಯಕ್ರಮಗಳ ಜವಾಬ್ದಾರಿ ಕೊಡುವ ಮೂಲಕ ತಮ್ಮದೇ ಆದ ಪ್ರಭಾವ ಬೀರುತ್ತಿದ್ದಾರೆ ಎನ್ನಲಾಗಿದೆ. ಅಲ್ಲದೆ ಸಾವಿರಾರು ಪ್ರವಾಸಿಗರು ಭೇಟಿ ನೀಡೋದರಿಂದ ಸಾಕಷ್ಟು ಆದಾಯ ಬಂದರೂ ಕೂಡ ಸೌಲಭ್ಯಗಳ ಕೊರತೆ ಮತ್ತು ವ್ಯವಸ್ಥೆಯ ಕುರಿತು ಸಾರ್ವಜನಿಕರ ವಲಯದಲ್ಲಿ ಅಸಮಾಧಾನ ವ್ಯಕ್ತವಾಗಿದೆ. ಮೈಸೂರು ಅರಮನೆಯ ಆಡಳಿತದಲ್ಲಿ ಒಂದು ಪ್ರಮುಖ ಸಂಸ್ಥೆಯಾದಂಥ ಈ ಒಂದು ಮೈಸೂರು ಅರಮನೆ ಅಂತ ಆಡಳಿತ ಸಂಸ್ಥೆದಲ್ಲೇ ಇಂಥ ಒಂದು ಆರೋಪ ಕೇಳಿ ಬರ್ತಿರೋದು ಒಂದು ಗಂಭೀರ ವಿಷಯವಾಗಿದೆ. ಇನ್ನು ಟ್ರಾನ್ಸ್ಫರ್ ನಿಯಮಗಳು ಎಲ್ಲರಿಗೂ ಸಮಾನವಾಗಬೇಕು ಎಂಬುದು ಸಾರ್ವಜನಿಕರ ಆಗ್ರಹ. 2014ರಿಂದಲೂ ಒಂದೇ ಹುದ್ದೆಯಲ್ಲಿ ಮುಂದುವರೆದಿರುವ ಉಪನಿರ್ದೇಶಕರಾದ ಟಿ.ಎಸ್. ಸುಬ್ರಹ್ಮಣ್ಯ. ಕರ್ನಾಟಕದ ಟ್ರಾನ್ಸ್ಫರ್ ಕಾಯ್ದೆ ಪ್ರಕಾರ ಅಧಿಕಾರಿಗಳ ವರ್ಗಾವಣೆ ನಿಯಮಿತವಾಗಿ ನಡೆಯಬೇಕು. ಆದರೆ ಈ ಪ್ರಕರಣದಲ್ಲಿ ನಿಯಮ ಪಾಲನೆ ಆಗಿದೆಯಾ ಅಥವಾ ಈ ಉಪನಿರ್ದೇಶಕರಿಗೆ ವಿಶೇಷ ವಿನಾಯಿತಿ ನೀಡಲಾಗಿದೆ ಎಂಬುದು ಅನುಮಾನಾಸ್ಪದವಾದ ಒಂದು ಪ್ರಶ್ನೆ. ಈ ಪ್ರಶ್ನೆಗೆ ಜಿಲ್ಲಾಧಿಕಾರಿಗಳು ಹಾಗೂ ಸರ್ಕಾರವೇ ಉತ್ತರ ನೀಡಬೇಕಾಗಿದೆ. ಸಿಎಂ ತವರು ಜಿಲ್ಲೆಯಾದ ಮೈಸೂರಲ್ಲಿ, ಅದರಲ್ಲೂ ವಿಶೇಷವಾಗಿ ಕೇಂದ್ರ ಬಿಂದುವಾಗಿರುವಂತಹ ಮೈಸೂರು ಅರಮನೆ ಆಡಳಿತದಲ್ಲಿ ಇಷ್ಟೊಂದು ಮುಕ್ತವಾಗಿ ಕಾನೂನು ಉಲ್ಲಂಘನೆ ಆಗ್ತಿರೋದು ರಾಜ್ಯದ ಚರ್ಚೆಗೆ ಕಾರಣವಾಗಿರುವಂಥ ಒಂದು ವಿಷಯ. ಇನ್ನು ಈ ಕುರಿತಂತೆ ಜಿಲ್ಲಾಧಿಕಾರಿಗಳು ಹಾಗೂ ಸರ್ಕಾರ ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.